ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೊನ್ನೆ 7 ವಿದೇಶಿ ಪ್ರಜೆಗಳನ್ನ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ಅಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ರು ಅಂತ ಹೇಳಿ ಅರೆಸ್ಟ್ ಮಾಡಿದೆ. ಯಾಕೆ ಅಂತ ಅಂದ್ರೆ ಈ ಅಮೆರಿಕ ಇದೆಯಲ್ಲ, ಡೊನಾಲ್ಡ್ ಟ್ರಂಪ್, ಮಿಸ್ಟರ್ ಡೊನಾಲ್ಡ್ ಟ್ರಂಪ್, ಇಟ್ ಈಸ್ ಫ್ರಮ್ ವಿನಾಯಕ್ ಕುಲಕರ್ಣಿ ಡೈರೆಕ್ಟ್ಲಿ ಚಾಲೆಂಜಿಂಗ್ ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಡ್ರೀಮ್ ಇನ್ ಎಸ್ಪೆಷಲಿ ಇನ್ ಇಂಡಿಯಾ. ಈ ಅಮೆರಿಕ ಒಬ್ಬ ಪ್ರಜೆ ಇದಾನಲ್ಲ, ಮೋಸ್ಟ್ ಇಡಿಯಟ್ ಫೆಲೋ, ಅವನು ಎಕ್ಸ್ಪರ್ಟೀಸ್, ಸರ್ಕಾರಗಳನ್ನ ಕೆಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ, ಮತ್ತೆ ಜನರಿಗೆ ಫಂಡಿಂಗ್ ಮಾಡಿಬಿಟ್ಟು ತನ್ನದೇ ದೇಶದ ವಿರೋಧ ಚಟುವಟಿಕೆಗಳಲ್ಲಿ ಬಿಸಿ ಮಾಡಿಬಿಡ್ತಾನೆ. ಪ್ರೀತಿಯ ವೀಕ್ಷಕರಿಗೆ ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ವಿನಾಯಕ್ ಕುಲಕರ್ಣಿ. ವೀಕ್ಷಕರೇ, ಬನ್ನಿ ಇವತ್ತು ನಾವು ರಾಷ್ಟ್ರೀಯ ಭದ್ರತೆ ಬಗ್ಗೆ ಕುರಿತು ಮಾತನಾಡೋಣ. ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮೊನ್ನೆ 7 ವಿದೇಶಿ ಪ್ರಜೆಗಳನ್ನ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ಅಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ರು ಅಂತ ಹೇಳಿ ಅರೆಸ್ಟ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ 6 ಜನ ಯುಕ್ರೇನ್ ಜನಗಳು, 7ನೇ ವ್ಯಕ್ತಿ ಒಬ್ಬ ಅಮೆರಿಕ ಪ್ರಜೆ, ಡೀಪ್ ಸ್ಟೇಟ್ ಅಂತ ಕರಿತೀವಿ, ಅಂದ್ರೆ ಸಿಐಎ ಏಜೆಂಟ್ಗಳ ಅಂತಾನೆ ಕರಿಬಹುದು ಅನ್ನೋದಕ್ಕೆ. ವೀಕ್ಷಕರೇ ನೋಡಿ, ಕಳೆದ 6-7 ವರ್ಷಗಳಿಂದ ನಮ್ಮ ನೆರೆಯ ಹೊರೆಯ ರಾಷ್ಟ್ರಗಳಾದ ಶ್ರೀಲಂಕಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ಗಳು ಜೊತೆಗೆ ಪಾಕಿಸ್ತಾನ ಕೂಡ ಅಭದ್ರತೆ ಕಾಣಿಸ್ತಾ ಇದೆ. ಅಂದ್ರೆ ರಾಷ್ಟ್ರೀಯ ಏಕತೆಯಲ್ಲಿ ಇಲ್ಲ, ನ್ಯಾಷನಾಲಿಟಿ ಐಡೆಂಟಿಟಿನೇ ಆಲ್ಮೋಸ್ಟ್ ಕಳ್ಕೊಂಡಿದೆ ಆ ದೇಶಗಳೆಲ್ಲವೂ. ಯಾಕೆ ಅಂತ ಅಂದ್ರೆ ಈ ಅಮೆರಿಕ ಇದೆಯಲ್ಲ, ಡೊನಾಲ್ಡ್ ಟ್ರಂಪ್, ಮಿಸ್ಟರ್ ಡೊನಾಲ್ಡ್ ಟ್ರಂಪ್, ಇಟ್ ಈಸ್ ಫ್ರಮ್ ವಿನಾಯಕ್ ಕುಲಕರ್ಣಿ ಡೈರೆಕ್ಟ್ಲಿ ಚಾಲೆಂಜಿಂಗ್ ಯು ಕೆನಾಟ್ ಸಕ್ಸೀಡ್ ಇನ್ ಯುವರ್ ಡ್ರೀಮ್ ಇನ್ ಎಸ್ಪೆಷಲಿ ಇನ್ ಇಂಡಿಯಾ. ಸಾಧ್ಯ ಇಲ್ಲ. ಅಮೆರಿಕ ಸರ್ಕಾರಗಳು ಏನ್ ಮಾಡುತ್ತೆ ಅಂದ್ರೆ, ಏಷ್ಯನ್ ಕಾಂಟಿನೆಂಟ್ ನಲ್ಲಿ ಯಾವುದೇ ದೇಶ ಬೆಳಿಬಾರ್ದು, ನಾನೇ ಸರ್ವಸ್ವ, ಬಿಗ್ ಬ್ರದರ್ ಟು ದ ವರ್ಲ್ಡ್, ಯಾವತ್ತು ನಾನೇ ಇರ್ಬೇಕು ಅಂತ ಒಂದು ಪ್ರಯತ್ನದಲ್ಲಿರುತ್ತೆ. ಇವಾಗ ಏನು ಈ ಡೀಪ್ ಸ್ಟೇಟ್ ನ ಕಚರಾ ಕೆಲಸ ಇದೆಯಲ್ಲ, ಮಿಸ್ಟರ್ ಟ್ರಂಪ್, ಪ್ಲೀಸ್ ಡೋ ನಾಟ್ ಸೆಂಡ್ ಸಚ್ ಇಡಿಯಟ್ಸ್. ಓಕೆ, ಇಲ್ಲಿ ನಮ್ದೇ ಆದ ಏಜೆನ್ಸಿಗಳಿದೆ, ಅವರು ತನ್ನ ಕಾರ್ಯದಲ್ಲಿ ಅವರು ಬಿಸಿ ಇದ್ದು ಈ ತರ ಅರೆಸ್ಟ್ ಮಾಡ್ಕೊಂಡು ನಿಮ್ಗೆ ಕೈಗನ್ನಡಿ ಆಗ್ತಾರೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್. ಓಕೆನಾ? ಸೊ ಏನಾಗಿತ್ತು ಅಂತಂದ್ರೆ, ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ ಗಳಿದೆಯಲ್ಲ, ಈ ಮಯನ್ಮಾರ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅರುಣಾಚಲ್ ಪ್ರದೇಶ ಆಗಿರ್ಬೋದು, ಅಲ್ಲಿ ಸ್ವಲ್ಪ ಈ ಜನ ಎಸ್ಪೆಷಲಿ ಮಯನ್ಮಾರ್ ಏನಾಗ್ತಾ ಇದೆ ಅಂತ, ಮಯನ್ಮಾರ್ದ ಇದರಲ್ಲಿ ಗಡಿಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕುಕೇಯಿ ಒಂದು ಸಮಾಜ ಬರುತ್ತೆ, ಒಂದು ವರ್ಗ ಬರುತ್ತೆ, ಅದ್ರಲ್ಲಿ ಮೈತಿ ಮತ್ತು ಕುಕೇಯಿ ಈ 2 ಸಮಾಜಗಳ ಮಧ್ಯೆ ಸ್ವಲ್ಪ ಘರ್ಷಣೆ ಇದೆ. ಆ ಘರ್ಷಣೆ ಅತಿರೇಕ ಕರ್ಕೊಂಡು ಹೋಗ್ಬೇಕು, ಅಭದ್ರತೆ ಮಾಡಿಸ್ಬೇಕು, ಪ್ರೊಟೆಸ್ಟ್ ಗಳನ್ನ ಮಾಡಿಸ್ಬೇಕು, ಅಲ್ಲಿ ಸ್ವಲ್ಪ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ಗಳಲ್ಲಿ ನಮ್ಮದೇ ಪ್ರಜೆಗಳನ್ನ ತೊಡಗಿಸಿಕೊಂಡು ಈ ದೇಶದಲ್ಲಿ ಅಭದ್ರತೆ ಕಾಡಿ ಕೊನೆಗೆ ಸರ್ಕಾರವನ್ನ ಪದತ್ಯಾಗಗೊಳಿಸಬೇಕು, ಭಾರತ ದೇಶ ಅಶಾಂತಿ ಹುಟ್ಟಿಸಬೇಕು ಅಂತ ಅವ್ರದ್ದು ಒಂದು ಏನು ಅಜೆಂಡಾ ಇದೆ ಅಂತಾನೆ ಇಟ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ವಿಶೇಷವಾಗಿ ಈ ಡ್ರೋನ್ ಗಳ ಸಪ್ಲೈ ಮಾಡ್ತಾ ಇದ್ರು. ಈ 7 ಜನರನ್ನ ನೋಡಿ, ಸಿನ್ಸ್ ನಮ್ಮ ಹತ್ರ ಇರ್ತಕ್ಕಂಥ ರಿಪೋರ್ಟ್ಸ್ ಗಳು 6 ತಿಂಗಳಿಂದ ಟ್ರ್ಯಾಕ್ ಮಾಡ್ತಾ ಇದೆ ಏಜೆನ್ಸಿಗಳು. ಸುಮ್ಮನೆನಾ? ನಮ್ಮ ಏಜೆನ್ಸಿಗಳು ಕೂಡ 24/7 ಅಲರ್ಟ್ ಆಗಿದ್ದಾರೆ. ಅವರು ಮೊದಲಿಗೆ ಬರ್ತಾರೆ, ಇದು ಮಯನ್ಮಾರಿಗೆ ಹೋಗ್ಬಿಟ್ಟು ಡ್ರೋನ್ ಗಳ ಸಪ್ಲೈ ಯುಕ್ರೇನ್ ಇಂದ ಕಳ್ಸಿಕೊಂಡು ಅಲ್ಲಿ ತನ್ನದೇ ಆದ ಒಂದು ಪ್ರೈವೇಟ್ ಆರ್ಮಿಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅಲ್ಲಿಂದ ನಮ್ಮ ದೇಶದ ಒಳಗಡೆ ಬಿಡ್ತಾರೆ ಆ ಜನಗಳನ್ನ. ಇದೆಲ್ಲ ಒಂದು ಅಬ್ಸರ್ವೇಷನ್ ಅಲ್ಲಿ ಇತ್ತು. ಪ್ರಮುಖವಾಗಿ ನೀವು ನೋಡಬಹುದು, ಅನ್ಸಕ್ಸೆಸ್ಫುಲ್ ಆಗ್ತಾ ಇದೆ. ಯಾವುದೇ ಟೆರರಿಸ್ಟ್ ಆಕ್ಟಿವಿಟೀಸ್ ಗಳು ನಮ್ಮ ದೇಶದಲ್ಲಿ ಮಾಡಬೇಕು ಅಂದಾಗ ನಮ್ಮ ಎನ್ಐಎ, RNAW ಜೊತೆಗೆ IB ಅವರಿಗೆ ಕೊಲೆಪ್ಸ್ ಮಾಡ್ತಾ ಇದೆ. ಇತ್ತೀಚೆಗೆ ಕೆಂಪುಕೋಟೆ ಹತ್ರ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ್ ಒಂದು ಏನು ವೈಟ್ ಕಾಲರ್ ಟೆರರಿಸ್ಟ್ ಗಳು ಇದ್ರಲ್ಲ, ಅಂದ್ರೆ ಜೈಪುರದಿಂದ ಬಂದಿರ್ತಕ್ಕಂಥ ವೈದ್ಯರುಗಳ ಒಂದು ತಂಡನೇ ಇತ್ತು ಅವರು. ಅದೆಲ್ಲವನ್ನು ನೋಡ್ತಾ ಬಂದಾಗ ಚೈನ್ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಾ ಇತ್ತು. ಪ್ರಮುಖವಾಗಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಗಳಲ್ಲಿ ಗುಂಪು ಘರ್ಷಣೆ ಹೆಚ್ಚಾಗಿ ಮಾಡಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಗೆ ಅನ್ಸ್ಟೇಬಲ್ ಮಾಡಬೇಕು ಅಂತ ಅವ್ರದೊಂದು ವಿಚಾರದಲ್ಲಿ ಇದ್ದಾರೆ. ಈ USA ಸದಾ ಹೀಗೆ ಮಾಡೋದು ಕಾರ್ಯ. ಯಾವುದೇ ದೇಶ ತನಗೆ ಬೆಂಬಲಿಸ್ತಾ ಇಲ್ಲ, ತಾನು ಹೇಳಿರೋ ತರ ನಡ್ಕೋತಾ ಇಲ್ಲ ಅಂದಾಗ ತನ್ನ ಏಜೆಂಟ್ ಗಳನ್ನ ಕಳಿಸಿ ಆ ದೇಶದಲ್ಲಿ ಫಂಡಿಂಗ್ ಮಾಡಿ ಆ ದೇಶದ ಸರ್ಕಾರದ ವಿರೋಧ ಜನಗಳನ್ನ ದಂಗೆ ಎಬ್ಬಿಸೋದು ಅಮೆರಿಕದ ಕಚರಾ ಕೆಲಸ ಡೇ ಫಸ್ಟ್ ಇಂದ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇತ್ತೀಚೆಗೆ ಶೇಖ್ ಹಸೀನಾ ತಗೊಳ್ಳಿ, ಬಾಂಗ್ಲಾದೇಶದಲ್ಲಿ ಅವಳು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ಲು, ಬಾಂಗ್ಲಾದೇಶ್ ವಿಲ್ ನಾಟ್ ರನ್ ಅಕಾರ್ಡಿಂಗ್ ಟು ವೈಟ್ ಹೌಸ್ ಅಂತ. ಅಂದ್ರೆ ಅಮೆರಿಕ ಹೇಳಿರೋ ತರ ನಾವು ಬಗ್ಗಲ್ಲ ಅಂದಿದ್ದಕ್ಕೆ ನೋಡಿ, ಪ್ರಜಾಸತ್ತಾತ್ಮಕ ಜನರಿಂದ ಆಯ್ಕೆಯಾದಂತ ಸರ್ಕಾರವನ್ನೇ ಅಲ್ಲಿ ತೆಗೆದುಬಿಟ್ರು. ಇದೆಲ್ಲ ಏಜೆನ್ಸಿಗಳ ಕೆಲಸ, ಡೀಪ್ ಸ್ಟೇಟ್ ಕೆಲಸ ನಡೀತಾ ಇರುತ್ತೆ. ಪ್ರತಿ ದೇಶದಲ್ಲಿ ಪ್ರತಿಯೊಂದು ಏನು ಈ ಏಜೆನ್ಸಿಗಳು ವರ್ಕ್ ಮಾಡ್ತಾ ಇರುತ್ತೆ. ಈ ಅಮೆರಿಕ ಒಬ್ಬ ಪ್ರಜೆ ಇದಾನಲ್ಲ, ಮೋಸ್ಟ್ ಇಡಿಯಟ್ ಫೆಲೋ, ಅವನು ಎಕ್ಸ್ಪರ್ಟೀಸ್, ಸರ್ಕಾರಗಳನ್ನ ಕೆಡಿಸೋದ್ರಲ್ಲಿ
ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇದ್ದಾನೆ, ಮತ್ತೆ ಜನರಿಗೆ ಫಂಡಿಂಗ್ ಮಾಡಿಬಿಟ್ಟು ತನ್ನದೇ ದೇಶದ ವಿರೋಧ ಚಟುವಟಿಕೆಗಳಲ್ಲಿ ಬಿಸಿ ಮಾಡ್ಬಿಡ್ತಾನೆ. ಅವನು ಎಕ್ಸ್ಪರ್ಟ್, ಅವನು ವೆನೆಜುವೆಲಾ ಪ್ರೆಸಿಡೆಂಟ್ ಅರೆಸ್ಟಿಂಗ್ ಕೇಸಲ್ಲೂ ಅವನು ಕೈವಾಡ ಇತ್ತು ಅಂತ ರಿಪೋರ್ಟ್ಸ್ ಗಳು ಬರ್ತಾ ಇದೆ. ಬಾಂಗ್ಲಾದೇಶ ಸರ್ಕಾರ ಏನು ಯೂನಿಸ್ ಖಾನ್ ತಂದು ಕೂರಿಸಿದ್ರು ಶೇಖ್ ಹಸೀನಾ ನಂತರ, ಅದ್ರಲ್ಲೂ ಕೂಡ ಅವನ ಕೈವಾಡ ಇತ್ತು ಅಂತಾರೆ. ಜೆನ್ಜಿ ಪ್ರೊಟೆಸ್ಟ್ ನೋಡಿದ್ವಿ ನೇಪಾಳದಲ್ಲಿ, ಅದರಲ್ಲೂ ಕೂಡ ಅವನ ಆಕ್ಟಿವಿಟಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ನೋಡಿದಾಗ ಹ್ಯಾಟ್ಸಪ್ ಅವರ್ NIA, ರಿಯಲಿ ಗ್ರೇಟ್ ವರ್ಕ್ ಡನ್ ಅಂತ ಹೇಳ್ಬೋದು. ಆ ವ್ಯಕ್ತಿಯನ್ನ ಈಗ ಸರಿಯಾಗಿ ದಂಡಿಸ್ತಾ ಇದ್ದಾರೆ, ಅರೆಸ್ಟ್ ಮಾಡಿಬಿಟ್ಟು. ಸೊ ಇದೆಲ್ಲ ಒಟ್ಟಾರೆ ನೋಡಿದಾಗ ದೇಶ ಇವತ್ತು ಇಷ್ಟೊಂದು ಶಾಂತಿಯಿಂದ ಸಹಬಾಳ್ವೆಯಿಂದ ಬದುಕ್ತಾ ಇದೆ ಅಂದಾಗ ಅದಕ್ಕೆ ಮುಖ್ಯ ಕಾರಣ ನಮ್ಮ ಏಜೆನ್ಸಿಗಳು ಯಾವಾಗಲೂ ತನ್ನದೇ ಕಾರ್ಯದಲ್ಲಿ 24/7 ಇರುತ್ತೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಅಮೆರಿಕ ಕಚರಾ ಕೆಲಸಗಳಿಗೆ ದಯವಿಟ್ಟು ಇಂಥ ಪ್ರಯತ್ನಕ್ಕೆ ಇನ್ನೊಮ್ಮೆ ಬರಬೇಡಿ. ಇದು ಭಾರತ ದೇಶ, ಅರ್ಥ ಮಾಡ್ಕೊಳ್ಳಿ. ತನ್ನದೇ ಆದ ಒಂದು ಪರಂಪರೆ ಹೊಂದಿದೆ. ಇಲ್ಲಿ ನಿಮ್ಮ ಒಂದು ಡಬ್ಬಾ ಪ್ಲಾನ್ಸ್ ಗಳು ವರ್ಕ್ ಆಗೋದಿಲ್ಲ. ಫೈನಲಿ ದಿಲ್ಲಿ ವಿಲ್ ಬಿ ಆಲ್ವೇಸ್ ಸ್ಟೇಬಲ್. ನೀವೇನು ಅನ್ಸ್ಟೇಬಲ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ದೇಶದ ಪ್ರಜೆಗಳಿಗೂ ನನ್ನ ಒಂದು ಕೋರಿಕೆ ಏನಪ್ಪಾ ಅಂದ್ರೆ, ಇಂಥ ಆಮಿಷಗಳಿಗೆ ಬಲಿ ಆಗ್ಬೇಡಿ. ಸಡನ್ ಆಗಿ ನಿಮಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಬಿಜಿ ಆಗಿದ್ದಾನ, ಮಾತುಗಳನ್ನ ಆಡ್ತಾ ಇದ್ದಾನ, ಅಂತದನ್ನ ಸಡನ್ ಆಗಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ ಇರತ್ತ. ದೇಶ ಕಾಪಾಡೋದು ಬರೀ ಏಜೆನ್ಸಿಗಳ ಕೆಲಸ ಅಲ್ಲ, ಅಲ್ಲಿರ್ತಕ್ಕಂಥ ಪ್ರಜೆಗಳ ಕೆಲಸ ಕೂಡ ಅಂತ ಹೇಳಿ ಈ ಒಂದು ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದ.